ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೈಲಿಂಗ್ವಲ್ ಟ್ರಾನ್ಸಿಷನ್ ಪೀರಿಯಡಲ್ಲಿ ಯಾವ ರೀತಿ ನಾವು ನೋಟ್ಸ್ ಆಫ್ ಲೆಸನನ್ನು ಬರೀಬೇಕು, ಒಂದು ವಾರದ ಮಾದರಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಇವತ್ತು 2ನೇ ತರಗತಿಗೆ ಮೊದಲಿಗೆ ಕಾಲಮನ್ನು ಪರಿಚಯ ಮಾಡ್ಕೊಳ್ಳೋಣ. ಫಸ್ಟ್ ಕಾಲಮ್ ಬಂದು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಥವಾ ಕಲಿಕೆಯ ಅಂಶಗಳು ಅಂತಿದೆ. ಎರಡನೇದು ಕ್ಲಾಸ್ ರೂಮ್ ಪ್ರೊಸೆಸ್ ಫೆಸಿಲಿಟೇಟಿಂಗ್ ಆ್ಯಕ್ಟಿವಿಟೀಸ್, ಯಾವ ಚಟುವಟಿಕೆಯನ್ನು ನಾವು ಮಾಡ್ತಾಯಿದ್ದೀವಿ ಆ ಪೀರಿಯಡಲ್ಲಿ ಅದನ್ನು ನಾವು ಇಲ್ಲಿ ಬರೀಬೇಕಾಗತ್ತೆ. 3ನೇ ಕಾಲಮ್ ನೋಡೋಣ. ಮೆಟೀರಿಯಲ್ ರಿಸೋರ್ಸಸ್ ರಿಕ್ವೈರ್ಡ್, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್, ನಾವು ಏನು ಬಳಸ್ತೀವಲ್ಲ ಪಾಠಕ್ಕೆ ಅದನ್ನು ನಾವಿಲ್ಲಿ ಈ ಕಾಲಮಲ್ಲಿ ಬರೀಬೇಕಾಗತ್ತೆ. ಮುಂದಿನ ಕಾಲಮ್ ಮೌಲ್ಯಮಾಪನ ಸಾಧನೆ ಅಥವಾ CC ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಸೊ ಇಲ್ಲಿ ನಾವು ಯಾವ ತಂತ್ರವನ್ನು ಸಾಧನೆಯನ್ನು ಬಳಸ್ಕೊಂಡು ಪಾಠವನ್ನು ಮಾಡ್ತಾಯಿದ್ದೀವಿ ಅಂತ ಇಲ್ಲಿ ಬರೀಬೇಕಾಗತ್ತೆ. ಮುಂದಿನದು ಶಿಕ್ಷಕರ ಸ್ವ ಅವಲೋಕನ ಅಂದರೆ ಟೀಚರ್ಸ್ ರಿಫ್ಲೆಕ್ಷನ್, ಅಂದರೆ ಮಕ್ಕಳ ರಿಸಲ್ಟನ್ನು ನಾವಿಲ್ಲಿ ನೋಡಿಕೊಂಡು ರಿಫ್ಲೆಕ್ಷನನ್ನು ಬರೀಬೇಕಾಗತ್ತೆ. ಸೊ ಇಲ್ಲಿ ಕಾಣ್ಬೋದು ಫಸ್ಟ್ ಡೇ ಅಂದರೆ ಇದು ಕನ್ನಡಕ್ಕೆ ಸಂಬಂಧಿಸಿದಂತೆ ಮೊದಲನೇ ದಿನ ಯಾವ ಚಟುವಟಿಕೆ ಇದೆ ಅಂತ ನಾನಿಲ್ಲಿ ಬರ್ತಿದ್ದೀನಿ. ಸೊ ಇಲ್ಲಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂದಾಗ ಕಲಿಕಾ ಅಂಶಗಳು ಇಲ್ಲಿ ಬರ್ತಿದ್ದೀನಿ. 2ನೇ ಕಾಲಮಲ್ಲಿ ಫೆಸಿಲಿಟೇಟಿಂಗ್ ಆ್ಯಕ್ಟಿವಿಟೀಸ್, ಯಾವ ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀವಿ ಅಂತ ಇಲ್ಲಿ ಬರೀಬೇಕಾಗತ್ತೆ. ಸೊ 3ನೇ ಕಾಲಮಲ್ಲಿ ಯಾವ ಮೆಟೀರಿಯಲ್ಸ್ ಬಳಸ್ತಾ ಇದ್ದೀವಿ ಅಂತ ಇಲ್ಲಿ ನಾವು ನಮೂದಿಸಬೇಕಾಗತ್ತೆ. ನಂತರ ಯಾವ ತಂತ್ರಗಳನ್ನು ಅಥವಾ ಸಾಧನೆಗಳನ್ನು ಬಳಸ್ತಾ ಇದ್ದೀವಿ ಅಂತ ಇಲ್ಲಿ ನಮೂದಿಸಬೇಕಾಗುತ್ತೆ. ಕೊನೆಗೆ ಶಿಕ್ಷಕರ ಸ್ವ ಅವಲೋಕನ ಅಂತ ನಾವಿಲ್ಲಿ ಬರೀಬೇಕಾಗುತ್ತೆ. ಸೊ ಈ ರೀತಿ 1ನೇ ದಿನದ ಚಟುವಟಿಕೆಗಳನ್ನು ಬರೀಬೇಕಾಗುತ್ತೆ. ಅದೇ ರೀತಿಯಲ್ಲಿ 2ನೇ ದಿನದ ಚಟುವಟಿಕೆಯನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದೇ ರೀತಿ 3ನೇ ದಿನದ ಚಟುವಟಿಕೆ, 4ನೇ ದಿನದ ಚಟುವಟಿಕೆ, 5ನೇ ದಿನದ ಚಟುವಟಿಕೆ, ಸೊ ಇದೇ ರೀತಿ ಇಂಗ್ಲೀಷ್ ವಿಷಯದಲ್ಲಿ ಯಾವ ರೀತಿ ಬರೀಬೇಕಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.